ಶಾಮನೂರು ಶಿವಶಂಕರಪ್ಪನವರ ಅಂತಿಮ ಯಾತ್ರೆಗೆ ಆಗಲೇ ವಾಹನ ಸಿದ್ಧವಾಗಿದೆ. ಏನು MCC B ಬ್ಲಾಕ್ನಲ್ಲಿ ಮನೆಯಿಂದ ಏನು ಅವರ ಅಂತಿಮ ಯಾತ್ರೆ ಹೊರಡುತ್ತೆ. ಈಗ ಅಂತಿಮ ಯಾತ್ರೆಗೆ ಆಗಲೇ ವಾಹನ ಸಿದ್ಧತೆ ನೋಡ್ಬೋದು. ಶಾಮನೂರು ಶಿವಶಂಕರಪ್ಪನವರ ಒಂದು ಫೋಟೋವನ್ನು ಹಾಕಿ ಹೂವಿನ ಅಲಂಕಾರದಿಂದ ವಾಹನವನ್ನು ಸಂಪೂರ್ಣವಾಗಿ ಅಲಂಕಾರ ಮಾಡಲಾಗಿದೆ. ಏನು ಪ್ರಮುಖ ಬೀದಿಗಳಲ್ಲಿ ನೇರವಾಗಿ ಹೈಸ್ಕೂಲ್ ಮೈದಾನದವರೆಗೆ ಹೋಗಿ ಅಲ್ಲಿ ಪಾರ್ಥಿವ ಶರೀರ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗ್ತದೆ. ಅದಾದ ಬಳಿಕ ಏನು ಕಲ್ಲೇಶ್ವರ ಮಿಲ್ ಬಳಿ ಅಲ್ಲಿಂದ ಮತ್ತೆ ಮೆರವಣಿಗೆ ಮುಂದೆ ಸಾಗಿ ಏನು ಅವರ ಅಂತಿಮ ವಿಧಿವಿಧಾನಗಳ ಪ್ರಕಾರ ಕಾರ್ಯಗಳು ನಡೀತೆ. ಈಗ ಸದ್ಯಕ್ಕೆ ಯಾವ್ಯಾವ ರೂಟ್ಗಳ ಮುಖಾಂತರ ಮೆರವಣಿಗೆ ಹೋಗುತ್ತೆ ಅನ್ನೋದನ್ನು ಇಲ್ಲಿ ಅವರ ಸಹಚರ್ಯರಿದ್ದಾರೆ, ಅವ್ರನ್ನೇ ಕೇಳೋಣ. ಸರ್, ಎಲ್ಲಿಂದ ಎಲ್ಲೆಲ್ಲೆಲ್ಲ ಮೆರವಣಿಗೆ ಇದೆ ಇವತ್ತು ಅಂತೇಳಿ? ಇಲ್ಲಿ ಮನೆಯಿಂದ ಹೊರಟು ಸಾಯಿಬಾಬಾ ದೇವಸ್ಥಾನ, ರಾಮಣ್ಕೋ ಸರ್ಕಲ್, ಅಲ್ಲಿಂದ ಇವ್ರದೇ ಅಸೋಸಿಯೇಷನ್ ಆದಂಥ ಬಾಪೂಜಿ ಎಜುಕೇಷನ್ ಅಸೋಸಿಯೇಷನ್, ಅಲ್ಲಿ AVK ಕಾಲೇಜ್ ರೋಡು, ಅಲ್ಲಿಂದ ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕಿಟ್ಟು ತದನಂತರ ರೇಣುಕಾ ಚೌಟ್ರಿ ಮುಂಭಾಗದಿಂದ ಅರುಣಾ ಥಿಯೇಟರ್ ಸರ್ಕಲ್ಲು, ಅಲ್ಲಿಂದ ಹೊಂಡದ ಸರ್ಕಲ್ಲು, ಹಗೆದಿಬ್ಬ ಸರ್ಕಲ್ಲು, ದುಗ್ಗಮ್ಮನ ದೇವಸ್ಥಾನ ಮತ್ತು ವೀರಭದ್ರ ದೇವಸ್ಥಾನ, ಕಾಳಿಕಾ ದೇವಸ್ಥಾನ ರೋಡ್ ಮುಖಾಂತರ ಹೋಗಿ ಬಕ್ಕೇಶ್ವರ ದೇವಸ್ಥಾನದ ಹತ್ರ ಅವ್ರದ್ದೇ ಆದಕ್ಕಂಥ ಕಲ್ಲೇಶ್ವರ ಟೆರಸ್ ಅಂತ ಅಂಗಡಿ ಇದೆ, ಅಲ್ಲಿ ಇಟ್ಟು ಅಲ್ಲಿಂದ ಕಲ್ಲೇಶ್ವರ ರೈಸ್ ಮಿಲ್ ಕಡೆಗೆ ಹೊರಡು. ಅಂದರೆ ಹೈಸ್ಕೂಲ್ ಮೈದಾನದಲ್ಲಿ ಎಷ್ಟೊತ್ತವರೆಗೂ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರುತ್ತೆ? ಅದರ ಬಗ್ಗೆ ಮೂರು ಗಂಟೆ ತನಕ ಅಂತ ಇದೆ, ನೋಡ್ಬೇಕು. ಏನು ಜನಸಂಖ್ಯೆ ಸೇರಿದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಓಕೆ, ಇದಿಷ್ಟು ಏನು ಒಟ್ಟಾರೆ ಇಲ್ಲಿಂದ ಪ್ರಮುಖ ಬೀದಿಗಳ ಮುಖಾಂತರ ಮೆರವಣಿಗೆ ಹೋಗುತ್ತೆ. ಅದಾದ ಬಳಿಕ ಹೈಸ್ಕೂಲ್ ಮೈದಾನದಿಂದ ಅಲ್ಲಿ ಏನಾದರೂ ಏನು ಸಮಯಕ್ಕೆ ಸರಿಯಾಗಿ ಮುಗಿದ್ರೆ ಬೇಗ ಆಗುತ್ತೆ, ಇಲ್ಲಾಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಕಾರ್ಯಕರ್ತರಿರ್ಬೋದು, ಅಭಿಮಾನಿಗಳು ಬಂದರೆ ಇನ್ನೂ ಕೂಡ ತಡವಾಗ್ಬೋದು ಅನ್ನೋ ಒಂದು ಮಾಹಿತಿಯನ್ನು ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಸಂಜಯ್, ನ್ಯೂಸ್ 18 ದಾವಣಗೆರೆ. ಅವನ್ನ ಒಳಗೆ ಹಾಕ್ತೀಯ, ನಂಗೆ ಒಳಗೆ ಬಿಡ್ತೀರಾ? ಅವನ್ನ ಒಳಗೆ ಬಿಡ್ತೀಯ, ಹೊರಗೆ ಹಾಕ್ತೀಯ? ಒಳಗಡೆ ಯಾರ ಹತ್ರ ನಿಲ್ಲೆಲ್ಲ ಕಾರ ಹೋಗೋರು ಇಲ್ಲತಾರೆ ಯಾರು? ಗಂಟೆ ಚೌಕಿಪೇಟೆ ಗಣಪತಿ ದೇವಸ್ಥಾನ, ಹಳ್ಳಿ ಮರ, ಜನ ಬರ್ತಾರೆ. ನಾವು ಮಾಡಿದ್ದೀವಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.